ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೆ. ಅಂತ್ಯ ಸಂಸ್ಕಾರದ 44 ದಿನಗಳ ನಂತರ ಮರುಶವ ಪರೀಕ್ಷೆ. ಮುದ್ದೇಬಿಹಾಳ ಪಟ್ಟಣದ ನಾಗರಬೆಟ್ಟ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಸಮಯದಲ್ಲಿ ಹೂಳಿದ್ದ ದಲಿತ ಯುವಕ ರವಿಚಂದ್ರ ಮಾದರನ ಶವವನ್ನು ಸಮಾಧಿಯಿಂದ ಹೊರತೆಗೆದು ತಾಲೂಕು ಆಡಳಿತದ ಸಮ್ಮುಖ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಿದ ಘಟನೆ ಬುಧವಾರ ನಡೆದಿದೆ. 44 ದಿನಗಳ ಹಿಂದೆ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಬಸವನ ಬಾಗೇವಾಡಿ ತಾಲೂಕು ಹಂಗರ್ಗಿ ಕ್ರಾಸ್ನಲ್ಲಿರುವ ಖಾಸಗಿ ಕಂಪನಿ ಎದುರಿಗೆ ಇರುವ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೇ 25ರಂದು ರವಿಚಂದ್ರನ್ ಶವ ದೊರಕಿತ್ತು. ವಿಜಯಪುರದ ಬಿಎನ್ಡಿಇ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಆದರೆ ರವಿಚಂದ್ರನ್ ಮರಣದಲ್ಲಿ ಸಂಶಯ ಇದ್ದು ಇದು ವ್ಯವಸ್ಥಿತವಾಗಿ ನಡೆದ ಕೊಲೆ ಎಂದು ರವಿಚಂದ್ರನ್ ಕುಟುಂಬದವರು ಆರೋಪಿಸಿದ್ದರು. ಈ ಕುರಿತು ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಿಸಲಾಗಿತ್ತು. ಶವವನ್ನು ಮುದ್ದೇಬಿಹಾಳ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಟ್ಟು ದಲಿತ ಸಂಘಟನೆಗಳ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದರು. ಶವ ಪರೀಕ್ಷೆ ಫಲಿತಾಂಶದಲ್ಲಿ ಅನುಮಾನವಿಲ್ಲದೆ ರವಿಚಂದ್ರನ್ ಕುಟುಂಬದವರು ದಲಿತ ಸಂಘಟನೆಗಳ ಮುಖಂಡರು ಬೇರೆ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ಮಾಡಲು ಕೋರ್ಟ್ ಮೆಟ್ಟಿಲೇರಿದ್ದರು. ಬೆಳಗಾವಿ ಕಿಮ್ಸ್ ಆಸ್ಪತ್ರೆಯ ತಜ್ಞರು ಶವ ಪರೀಕ್ಷೆಗೆ ನಡೆಸಿದರು. 1 ತಿಂಗಳೊಳಗೆ ವರದಿ ಸಿಗುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಯುವಕನ ದೇಹದ ತುಂಬೆಲ್ಲ ಹೊಳೆದು ಕೊಲೆ ಮಾಡಿದ ಗುರುತುಗಳಿವೆ. ಖಾಸಗಿ ಅಂಗಾಂಗಗಳಲ್ಲಿ ಎಲ್ಲೆಂದರಲ್ಲಿ ಇರಿದಿದ್ದಾರೆ. ಮೊದಲ ಹಂತದ ಶವ ಪರೀಕ್ಷೆ ವರದಿ ಸಂಶಯಾಸ್ಪದವಾಗಿದೆ. ಪಾರದರ್ಶಕವಾಗಿ ಪರೀಕ್ಷೆ ನಡೆಯಬೇಕು ಎನ್ನುವ ಉದ್ದೇಶದಿಂದ ಮರುಪರೀಕ್ಷೆಗೆ ವಹಿಸಿಕೊಟ್ಟಿದ್ದೇವೆ. ದಲಿತ ಕುಟುಂಬಗಳನ್ನು ಹತ್ತಿಕ್ಕಲು ಇಂತಹ ವ್ಯವಸ್ಥೆಗಳು ನಡೆಯುತ್ತಿದ್ದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ನಿಲ್ಲಿಸಲ್ಲ ಎಂದು ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯರಾದ ಅಭಿಷೇಕ್ ಚಕ್ರವರ್ತಿ ಅಧಿಕಾರಿಗಳನ್ನು ಒತ್ತಾಯಿಸಿ ಮಾತನಾಡಿದರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ಕಳೆದ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯಗಳ ಪ್ರತಿಬಂಧಕ ಉಸ್ತುವಾರಿ ಸಚಿವ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ರೀತಿಯಲ್ಲಿ ರವಿಚಂದ್ರ ದೇವಪ್ಪ ಮಾದರ್ ಎಂಬುವ ಹುಡುಗನ ಹತ್ಯೆಯನ್ನು ಸ್ವಾಭಾವಿಕ ಸಾವು ಆತ್ಮಹತ್ಯೆ ಅಂತ ಬಿಂಬಿಸುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಇವತ್ತು ಪೋಸ್ಟ್ ಮಾರ್ಟಮ್ ಮತ್ತೆ ಮಾಡಬೇಕಂತ ಉದ್ದೇಶದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಪ್ರಯುಕ್ತ ಇಂದು ಮಾನ್ಯ ಉಪವಿಭಾಗಾಧಿಕಾರಿಗಳು ಬಿಜಾಪುರ ಇವರ ಸಮ್ಮುಖದಲ್ಲಿ ಮಾನ್ಯ DSP ಬಾಗಲಕೋಟೆ ಇವರ ಸಮ್ಮುಖದಲ್ಲಿ ಪುನಃ ರವಿಚಂದ್ರ ಮಾದರ್ ಎಂಬುವ ಮೃತದೇಹವನ್ನು ಹೊರಗೆ ತೆಗೆದು ಆ ಮನುಷ್ಯನಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಯಾರು ಕೊಲೆ ದೌರ್ಜನ್ಯ ಮಾಡಿ ಅಪರಾಧಿಗಳಾಗಿದ್ದಾರೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕಂತೇಳಿ ನಾವು ಇಂದು ಈ ಗ್ರಾಮಕ್ಕೆ ಸಮಿತಿ ವತಿಯಿಂದ ಭೇಟಿ ನೀಡಿ ಆ ಸಂಪೂರ್ಣ ಕಾರ್ಯದಲ್ಲಿ ಭೇಟಿ ಮಾಡಿ ಆ ಸಂಪೂರ್ಣ ಕಾರ್ಯದಲ್ಲಿ ತೊಡಗಿಸಿಕೊಂಡು ಪುನಃ ಬೇರೆ ನಮ್ಮ ವೈದ್ಯರ ಮೇಲೆ ಅಪನಂಬಿಕೆ ಹುಟ್ಟಿ ಮತ್ತು ಅವ್ರ ಮೇಲೆ ಒಂದು ರೀತಿ ಸಂಶಯ ಬಂದ ರೀತಿಯಲ್ಲಿ ಪುನಃ ಬೇರೊಬ್ಬ ವೈದ್ಯರನ್ನು ಕರೆಸಿ ಪುನಃ ಮರಣ ಪರೀಕ್ಷೆ ಮಾಡಬೇಕಂತ ನಿಟ್ಟಿನಲ್ಲಿ KMCಯ ಬಿರಾದಾರನಂತವರು ಮತ್ತು ಅವ್ರ ಜೊತೆಗೆ ಇಬ್ಬರು ಪ್ರೊಫೆಷ್ನಲ್ MBBS ಮಾಡುವಂಥ ಅನಿತಾ ಮತ್ತು ಅಶ್ವಿನಿತಿ ಅನ್ನೋಂಥವರು ಗ್ರಾಮ ಪಂಚಾಯತಿ PDOಗಳು ಮತ್ತು ತಹಸೀಲ್ದಾರ್ ಸಂಬಂಧಪಟ್ಟ ಪೊಲೀಸ್ ಇಲಾಖೆ DC RC ಉಪ ಅಧೀಕ್ಷಕರು ಭೇಟಿ ನೀಡಿ ಸಂಪೂರ್ಣ ವಿಡಿಯೋದೊಂದಿಗೆ ಈ ಘಟನೆಯನ್ನು ಖಂಡಿಸಿ ಪುನಃ ಅದನ್ನು ನ್ಯಾಯ ಕೊಡಿಸ್ಬೇಕಂತ ನಿಟ್ಟಿನಲ್ಲಿ ಈಗಾಗಲೇ ಶವವನ್ನು ಮೇಲಕ್ಕೆತ್ತಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ನಮ್ಮ ವಿನಂತಿ ಮತ್ತು ಆಗ್ರಹ ಸರ್ಕಾರಕ್ಕೆ ಏನಂತಂದರೆ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಆ್ಯಕ್ಟಿವ್ ಮತ್ತು ಕರ್ತವ್ಯವನ್ನು ತಮ್ಮ ಸಂವಿಧಾನ ಅಡಿಯಲ್ಲಿ ಪಾಲಿಸುವಂಥ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವೊಂದು ಮನವಿಯನ್ನು ದಲಿತ ಸಂಘ ಸಂಸ್ಥೆಯ ಮತ್ತು ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ದೌರ್ಜನ್ಯಗಳ ಮೇಲುಸ್ತುವಾರಿ ಸಚಿವನಾದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯಾರು ಅಪರಾಧಿಗಳಾಗಿದ್ದಾರೆ, ಯಾರು ಅವರನ್ನು ಹತ್ಯೆ ಮಾಡಿದ್ದಾರೆ
ಎಲ್ಲ ಸಂಪೂರ್ಣ ವಿಡಿಯೋಗ್ರಾಫವನ್ನು ಮತ್ತು ಸಂಪೂರ್ಣ ಫೋಟೋಗಳನ್ನು ಪುನರ್ ಪರಿಶೀಲಿಸಿ ಅದನ್ನು ಪರಿವೀಕ್ಷಣೆ ಮಾಡಿ ಪುನಃ ಅದಕ್ಕೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಆಗ್ರಹವನ್ನು ಮಾಡುತ್ತೇನೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.